ಭಯ ಆಗಿತ್ತು, ಎಲ್ಲಿ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ, ಎಲ್ಲ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಬೇರೆ ಕಡೆ ಹೋಗಕ್ಕಾಗದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೂರ ಆಗಿದೆ. ಅಂದ್ರೆ ಉಸಿರಾಟ ನಮಸ್ತೆ. ಆಕ್ಚುಲಿ ನಾನು ಪೇಷಂಟ್ ಆಗಿ ಹಾಸ್ಪಿಟ್ಲಿಗೆ ಬಂದಾಗ ಉಸಿರಾಡಕ್ ಕೂಡ ಆಗ್ತಾ ಇರಲಿಲ್ಲ. ನಮಗೂ ಭಯ ಆಗಿತ್ತು, ಎಲ್ಲಿ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ, ಎಲ್ಲ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಬೇರೆ ಕಡೆ ಹೋಗಕ್ಕಾಗದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೂರ ಆಗಿದೆ. ಅಂದ್ರೆ ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ ಅಂತ ಇಲ್ಲಿ ಬಂದ್ವು. ಆಮೇಲೆ ಪಾಪ ಅವರು ಅಷ್ಟೆಲ್ಲ ಸಪೋರ್ಟ್ ಮಾಡಿ ನನಗೆ ಕೂತ್ ಪರವಾಗಿಲ್ಲ, ನಿಮಗೆ ಅದೇನು ನಿಮ್ಗೆ ಎಲ್ಲ ಫೆಸಿಲಿಟಿ ಕೊಡ್ತೀವಿ, ನಿಮಗೆ ಬೇರೆ ಕಡೆಯಿಂದಲೂ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಸ್ಪೆಷಲ್ ವಾರ್ಡಿಗೆ ನಾರ್ಮಲ್ ಪ್ರೈಸ್ನೇ ಇದನ್ನ ಮಾಡಿ ತುಂಬಾ ಸಪೋರ್ಟಿವ್ ಆಗಿ ಮತ್ತೆ ಸ್ಪೆಷಲ್ ಡಾಕ್ಟರ್ಸ್ಗಳನ್ನೆಲ್ಲ ಕರೆಸಿ ಡಾಕ್ಟರ್ ವಿಸಿಟ್ ಆಗಿರ್ಬೋದು, ನರ್ಸಿಂಗ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಮಧ್ಯರಾತ್ರಿ 1 ಗಂಟೆಗೆ ಅಂದ್ರೆ 1 ಗಂಟೆಗೆ ಬಂದು ಅವರೇ ಮಲಗಿದ್ರೆ ಎಬ್ಬಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದ್ದೀನಿ ಇವಾಗ. ಅದಕ್ಕೋಸ್ಕರ ಈಗ ಒಂದು ಎಕ್ಸ್ರೇ ಮತ್ತೆ ಇದು ಅವರೇ ಫಾಲೋ ಅಪ್ ಮಾಡಿ ಫೋನ್ ಮಾಡಿ ಕರೆದು, ಸರ್ 3 ವೀಕ್ಸ್ ಆದ್ಮೇಲೆ ಇನ್ನೊಂದು ಎಕ್ಸ್ರೇ ಇತ್ತು ಅಂತೆಲ್ಲ ಹೇಳಿ ಖುಷಿ ಆಯ್ತು ನನಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ. ಬೇರೆ ಹಾಸ್ಪಿಟಲ್ಗಳಿಗೆ ಹೋದ್ರೆ ನಾವು ಓಡಾಡಬೇಕು, ಮೆಡಿಸಿನ್ ಒಂದತ್ರ ಇನ್ನೊಂದತ್ರ. ನನಗೆ ಕಂಫರ್ಟ್ ಆಗಿ ಅವ್ರು ಕ್ಲಿಯರ್ ಆಗಿ ಹುಷಾರಾದ್ಮೇಲೆ ನನಗೆ ಇಲ್ಲಿಂದ ಹೊರಗಡೆ ಕಳ್ಸಿದ್ರು ಸರ್. ಸೊ ಅದಕ್ಕೆ ಹಾಸ್ಪಿಟಲ್ ಚೆನ್ನಾಗಿದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ ರೇಟಿಂಗ್ಸ್ ಏನಾದ್ರು ಕೊಡಿ ಅಂತ ಹೇಳಿದ್ರೆ 5 ಸ್ಟಾರ್ ರೇಟಿಂಗ್ ಕೊಡ್ತಿದ್ದೀವಿ. ಥ್ಯಾಂಕ್ ಯು.